ಟಾಪ್ 7 ಟಿಪ್ಸ್ ಟು ರಿವರ್ಸ್ ಡಯಾಬಿಟಿಸ್ ಅಥವಾ ಶುಗರ್ ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು. ನಂಬರ್ 1, ಹೈ ಫೈಬರ್ ಡಯಟ್. ಆದಷ್ಟು ಬೇರೆ ಬೇರೆ ಫೈಬರನ್ನು ಫುಡ್ಡಲ್ಲಿ ಆ್ಯಡ್ ಮಾಡಿ ಹೈ ಫೈಬರ್ ಡಯಟ್ ತಿಂದಾಗ ನಮಗೆ ಸಕ್ಕರೆ ಡಯಾಬಿಟಿಸ್ ಕಡಿಮೆ ಆಗೋ ಸಂಭವ ಉಂಟು. ನಂಬರ್ 2, ಈಟ್ ಆರ್ಗ್ಯಾನಿಕ್ ಫುಡ್. ಸರ್ಟಿಫೈಡ್ ಆರ್ಗ್ಯಾನಿಕ್ ಫುಡ್ ತಿಂದಾಗ ನಿಮಗೆ ಅದರಲ್ಲಿ ಪೆಸ್ಟಿಸೈಡ್ ಇಲ್ಲದೆ ಇದ್ದಾಗ ಡಯಾಬಿಟಿಸ್ ಬರುವ ಅಥವಾ ಸಕ್ಕರೆ ಅಂಶ ಜಾಸ್ತಿ ಆಗೋ ಸಂಭವ ಕಡಿಮೆ ಇರುತ್ತದೆ. ನಂಬರ್ 3, ಡೋಂಟ್ ಈಟ್ ಆಫ್ಟರ್ ಸನ್ಸೆಟ್. ಓಕೆ, ಸೂರ್ಯ ಮುಳುಗಿದ ಮೇಲೆ ತಾವು ಏನೇ ಊಟ ಮಾಡಿದ್ರು ಅದು ಬಾಡಿಯಲ್ಲಿ ಸರಿಯಾಗಿ ಡೈಜೆಷನ್ ಆಗದೆ ಸಕ್ಕರೆ ಅಂಶ ಜಾಸ್ತಿ ಆಗೋ ಸಂಭವ ಉಂಟು. ನಂಬರ್ 4, ಗುಡ್ ನೈಟ್ ಸ್ಲೀಪ್. ತಾವು ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ ಮೆಟಾಬಾಲಿಸಮ್ ಸ್ಲೋ ಆಗಿ ಸ್ಟ್ರೆಸ್ ಜಾಸ್ತಿ ಆಗಿ ನೆಕ್ಸ್ಟು ಶುಗರ್ ಜಾಸ್ತಿ ಆಗುತ್ತೆ. ಸೊ ಒಳ್ಳೆ ನಿದ್ರೆ ಭಾಳ ಇಂಪಾರ್ಟೆಂಟು. ನಂಬರ್ 5, ನೀವು ಭಾಳಷ್ಟು ಮಾತ್ರೆಗಳನ್ನು ತೆಗೆದುಕೊಳ್ತೀರಾ. ಪೇನ್ ಕಿಲ್ಲರ್ ಆಗಿರ್ಬೋದು ಅಥವಾ ಬಿ ಪಿ ಮಾತ್ರೆಗಳು ಮತ್ತು ಸ್ಟೆಟಿನ್ಸು. ಈ ಮಾತ್ರೆಗಳ ಸೈಡ್ ಎಫೆಕ್ಟು ಶುಗರು. ಈ ಮಾತ್ರೆಗಳನ್ನು ಅವಾಯ್ಡ್ ಮಾಡೋದ್ರಿಂದ ನ್ಯಾಚುರಲ್ ಟ್ರೀಟ್ಮೆಂಟಿಂದ ನೀವು ಕೊಲೆಸ್ಟ್ರಾಲು ಬಿ ಪಿ ಕಂಟ್ರೋಲ್ ಮಾಡಿದಾಗ ಆ ಮಾತ್ರೆಗಳಿಂದ ಆಗುವ ಸೈಡ್ ಎಫೆಕ್ಟನ್ನು ಅವಾಯ್ಡ್ ಮಾಡಿ ಶುಗರ್ ಜಾಸ್ತಿ ಆಗೋದನ್ನು ತಡಿಬೋದು. ನೆಕ್ಸ್ಟು, ಈಟ್ ಹೈ ಫೈಬರ್, ಹೈ ನ್ಯೂಟ್ರಿಯೆಂಟ್, ಲೋ ಕ್ಯಾಲರಿ ಫುಡ್, ನ್ಯಾಚುರಲ್ ಫುಡ್. ಈಟ್ ರೀಜನಲ್ ಆ್ಯಂಡ್ ಸೀಸನಲ್ homemade organic food which has all the nutrients and good fiber and good fat. Okay, next, ಪ್ಯಾಕೇಜ್ ಫುಡ್ನ ಅವಾಯ್ಡ್ ಮಾಡಿ. ಪ್ಯಾಕೇಜ್ ಫುಡ್ಡು ಅಂದರೆ ಎನಿಥಿಂಗ್ ದಟ್ ಕಮ್ಸ್ ಇನ್ ಅ ಪ್ಯಾಕೇಜ್ ಬಾಕ್ಸ್ ವಿತ್ ಎಕ್ಸ್ಪೈರ್ಡ್ ಡೇಟ್ ಅವಾಯ್ಡ್ ಮಾಡೋದ್ರಿಂದ ನಮಗೆ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ. ಸೊ ನೆಕ್ಸ್ಟ್ ಟಿಪ್ಪು, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾಫಿ ಟೀ ಕುಡಿದ್ರೆ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗ್, ಹಿಟ್ ಅಂತ ಕರೀತಾರೆ, HIIT. ಈ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ಅರ್ಧ ಗಂಟೆ ನಮಗೆ ಸಕ್ಕರೆ ಅಂಶ ಕಡಿಮೆ ಆಗಿ ಡಯಾಬಿಟಿಸ್ ರಿವರ್ಸ್ ಮಾಡಬಹುದು. ಇದು ನಮ್ಮ ಆಲ್ ಇಂಪಾರ್ಟೆಂಟ್ ಆಲ್ ಟೈಮ್ ಗ್ರೇಟ್ ಡಯಾಬಿಟಿಸ್ ರಿವರ್ಸಲ್ ಟಿಪ್ಸ್. ನಿಮಗೇನಾದರೂ ಡೌಟ್ ಇದ್ದರೆ ನಮ್ಮ ಹತ್ರ ಬಂದು ಚಿಕಿತ್ಸೆಯನ್ನು ತೆಗೆದುಕೊಳ್ಬೋದು.